ಹಾಯ್, ನಮಸ್ಕಾರ ಎಲ್ಲರಿಗೂ. ತುಂಬ ಜನಗಳಿಗೆ ಆಸೆ ಇರುತ್ತೆ ಮರ್ಸಿಡೀಸ್ ಬೆಂಜ್, BMW, ಮಿನಿ ಕೂಪರ್, ಲ್ಯಾಂಡ್ ರೋವರ್, ರೇಂಜ್ ರೋವರ್ ಈ ಥರ ಗಾಡಿಗಳನ್ನೆಲ್ಲ ತೊಗೋಬೇಕು ಅನ್ನೋ ಆಸೆ ಇದೆ. ಬಟ್ ಕೆಲವು ಕಡೆ ಸೋಷಿಯಲ್ ಸೈಟ್ಸ್ನಲ್ಲೋ ಅಥವಾ ಯಾರೋ ಫ್ರೆಂಡ್ಸ್ ಹೇಳಿದ್ರು ಅಥವಾ ಎಲ್ಲೋ ಬೇರೆ ಕಡೆ ಸರ್ಕಲ್ನಲ್ಲೂ ಕಮ್ಮಿ ಬೆಲೆ ಕೊಡೋದು ಸಿಗ್ತದಲ್ಲ. ಹೇಗೆ ಅಂತ ಹೇಳಿದ್ರೆ ಒಂದು ಇನೋವಾಗಿಂತನೂ ಕಡಿಮೆ ಪ್ರೈಸಲ್ಲಿ ಸಿಗುತ್ತಲ್ವ. 5 ಲಕ್ಷ 6 ಲಕ್ಷಕ್ಕೆ 10 ಲಕ್ಷಕ್ಕೆಲ್ಲ ಸಿಗುತ್ತಲ್ವ. ಈವನ್ ಅದು ಬೆಂಗಳೂರಲ್ಲಿ ಕೂಡ ಕಡಿಮೆ ಬೆಲೆಗೆ ಇದೆಯಲ್ಲ, ಅಲ್ಲೂ ಇನ್ನೂ ಕಮ್ಮಿ ಬೆಲೆಗೆ ಇದೆಯಲ್ಲ, ಅದನ್ನೆಲ್ಲ ತಂದೆ ನಾವು ಉಪಯೋಗಿಸ್ಕೋಬಹುದಲ್ವಾ ಅಂತ ಆಸೆ ಇರುತ್ತೆ ಒಂದು ಕಡೆ. ಇನ್ನೊಂದು ಕಡೆ ಕೆಲವರು ಹೇಳ್ತಾರೆ ಅದನ್ನ ತಂದರೆ ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ ಇರುತ್ತೆ, ಮತ್ತು ಸ್ಪೇರ್ಸ್ ಏನೋ ಹೋದರೆ ಆಟೋಮೊಬೈಲ್ಸ್ ಏನಾದ್ರು ಹೋದರೆ ತುಂಬ ಹೈ ಎಕ್ಸ್ಪೆಂಡಿಚರ್ ಬರುತ್ತೆ ನಿಮಗೆ ಅಂತೆಲ್ಲ ಹೇಳ್ತಾರೆ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ತಗೋಬಹುದಾ ತಗೋಬಾರ್ದಾ, ಏನೇನೆಲ್ಲ ಸಮಸ್ಯೆಗಳು ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಳ್ತಾ ಹೋಗೋಣ. ಈ ವಿಡಿಯೋನ ಮುಂದುವರ್ಸೋಕ್ಕಿಂತ ಮುಂಚೆ ನಿಮ್ಮಲ್ಲಿ ಯಾರಿಗಾದ್ರೂ ಯಾವುದೇ ರೀತಿಯಾದಂತಹ ವೆಹಿಕಲ್ಗಳು ತೊಗೋಬೇಕು ಅನ್ನೋ ಆಸೆ ಇದ್ದರೆ ಅದನ್ನ ಥ್ರೂಔಟ್ ಇನ್ಸ್ಪೆಕ್ಷನ್, ಪ್ರಾಪರ್ ರೆಕಾರ್ಡ್ಸ್, ಪ್ರಾಪರ್ ಸರ್ವಿಸ್ ಹಿಸ್ಟ್ರಿ ಎಲ್ಲನೂ ಕೂಡ ಕಂಪ್ಲೀಟಾಗಿ ಚೆಕ್ ಮಾಡಿ ನಿಮಗೆ ಕೊಡುವಂತಹ ಜವಾಬ್ದಾರಿನ ಈ ನಂಬರ್ ಮಾಡುತ್ತೆ. ಅದು ದೆಹಲಿನಲ್ಲಾಗಿರಲಿ, ಕರ್ನಾಟಕದ ಯಾವುದೆಲ್ಲಾಗಿರಲಿ. ಒಂದು ವೇಳೆ ನೀವು ಕಡಿಮೆ ಬೆಲೆ ಸಿಗುತ್ತೆ ಅಂತ ಹೇಳಿ ದೆಹಲಿನ ತೊಗೊಳ್ತೀನಿ ಅಂತ ಹೇಳಿದ್ರೆ ಟ್ರಾನ್ಸ್ಪೋರ್ಟೇಷನ್ಸ್ ಆಗಿರ್ಬೋದು, ರಿಜಿಸ್ಟ್ರೇಷನ್ ಆಗಿರಬಹುದು, ಒಳ್ಳೆ ಗಾಡಿ ಪಿಕಪ್ನ ಮಾಡೋದಾಗಿರಲಿ, ಎಲ್ಲನೂ ಕೂಡ ನಿಮಗೆ ಈ ನಂಬರ್ ಮಾಹಿತಿನ ಕೊಡುತ್ತೆ ಅಂತಲೇ ಹೇಳ್ತಾ ವಿಡಿಯೋನ ಮುಂದುವರಿಸ್ತಾ ಬರೋಣ. ಫಸ್ಟ್ ಆಫ್ ಆಲ್ ನಾವು ಅರ್ಥ ಮಾಡ್ಕೋಬೇಕಾದ ವಿಷಯನೇ, ಈ ಮರ್ಸಿಡೀಸ್ ಆಗಿರಲಿ ಅಥವಾ ಬೆಂಜ್ ಆಗಿರಲಿ, ಯಾವುದೇ ಪ್ರೀಮಿಯಂ ಲಕ್ಸುರಿ ಕ್ಯಾಟಗರಿಗೆ ಬರುವಂತಹ ಕೆಲವೊಂದಷ್ಟು ಕಾರ್ಸ್ ಯಾವುದೇ ಆಗಿರಲಿ, ಸಡನ್ ಆಗಿರಲಿ, ಹ್ಯಾಚ್ಬ್ಯಾಕ್ ಆಗಿರಲಿ ಅಥವಾ SUV ಆಗಿರಲಿ, ಕ್ರಾಸ್ ಓವರ್ ಆಗಿರಲಿ, ಯಾವುದೇ ಆಗಿರಲಿ, ಈ ಹೈ ಪ್ರೈಸ್ ಅಂದರೆ ಓವರಾಲ್ ಕಾಸ್ಟ್ ಬಂದದ್ದು ಹೈ ಇರುತ್ತೆ. ಅಂದರೆ 40 ಲಕ್ಷ 50 ಲಕ್ಷ ಅಂದರೆ ಪ್ರೈಸ್ ಸ್ಟಾರ್ಟ್ ಆಗುತ್ತೆ. ಆ ಥರ ಅದು ನಮಗೆ ಯೂಸ್ಡ್ ಮಾರ್ಕೆಟ್ನಲ್ಲಿ ಕರ್ನಾಟಕದಲ್ಲಿ ಕೂಡ ಅದು 12 ಲಕ್ಷ ಇದೆ. ಬೇರೆ ಮಾರ್ಕೆಟ್ನಲ್ಲಿ ಕೂಡ ಡೆಲ್ಲಿ ಮಾರ್ಕೆಟ್ ಅಥವಾ HR ಮಾರ್ಕೆಟಲ್ಲಿ ಕೂಡ ಅದು 7-8 ಲಕ್ಷಕ್ಕೆ ಸಿಗುತ್ತೆ. ಸೊ ಇದನ್ನು ತೊಗೋಬಹುದು ಅಂತ ಕೆಲವರಿಗೆ ಆಸೆ ಆಗೇ ಆಗುತ್ತೆ. ಯಾಕಂದರೆ ನೀವು ರೆಫರಲ್ ಮಾಡ್ತಿರ್ತಾರೆ, ನೀವು ಯಾವುದೋ ಒಂದು ಗಾಡಿನ ಹುಡುಕ್ತಾ ಇರ್ತಾರೆ. ಉದಾಹರಣೆಗೆ ಸ್ವಿಫ್ಟು ಇಲ್ಲ ಟೊಯೋಟೋನು, ಮಹೀಂದ್ರನೋ, ಟಾಟಾನೋ ಯಾವುದೋ ಹುಡುಕ್ತಾ ಇರಬೇಕಾದ್ರೆ ಅದು ಆಟೋಮೆಟಿಕ್ಲಿ ಹಿಂಗೆ ಬಂದು ಹೋಗುತ್ತೆ ಅಥವಾ ಯಾರಿಗಾನ ರೆಫರೆನ್ಸ್ ಆಗುತ್ತೆ. ಇದೇ ತೊಗೋಬೋದಲ್ವ, ಅದೇ ಪ್ರೈಸ್ ಪಾಯಿಂಟ್ ಅಲ್ವಾ. ಮರ್ಸಿಡೀಸ್ ಲೋಗೋ ನೋಡಿದ್ರೇ ಸೂಪರಾಗಿರ್ತದೆ, ಆಡಿ ಲೋಗೋ ನೋಡಿದ್ರೇ ಜನ ಜಾಗ ಬಿಟ್ಬಿಡ್ತಾರಲ್ಲ. ಹೀಗೆಲ್ಲ ಆಸೆ ಒಂದು ಕ್ಷಣ ಅಂತ ಬರ್ತದೆ ನಮಗೆ. ನನಗೂ ಬಂದಿತ್ತು. ನಿಮ್ಮಲ್ಲಿ ಯಾರಿಗೆ ಈ ಥರ ಎಲ್ಲ ಆಸೆ ಆಗುತ್ತೆ ಕಮೆಂಟ್ ಮಾಡಿ ನೋಡೋಣ. ಮತ್ತು ನಿಮ್ಮ ಬೆಸ್ಟ್ ಕಾರ್ ಯಾವುದು? ಆಡಿನ, ಮರ್ಸಿಡೀಸ್ನ, BMW, ರೇಂಜ್ ರೋವರ, ಯಾವುದು ಮೆನ್ಷನ್ ಮಾಡಿ. ಅಥವಾ ಹೊಸದಾಗಿರುವಂತಹ ಅಮೇಝಿಂಗ್ ಒಂದು ಸೂಪರಾಗಿರೋಂಥ ಮೇಬ್ಯಾಕ ಯಾವುದು ಅಂತೇಳಿ ಕಮೆಂಟ್ ಮಾಡಿ ನೋಡೋಣ. ಫಸ್ಟ್ ಆಲ್ ಅರ್ಥ ಮಾಡ್ಕೋಬೇಕಾದಂಥದ್ದು ಅದರದ್ದು ಪಾಸಿಟಿವ್ ಮತ್ತು ನೆಗೆಟಿವ್. ಪಾಸಿಟಿವ್ ಏನಂತ ಹೇಳಿದ್ರೆ, ಓವರಾಲ್ ಕಾಸ್ಟ್ ನಮಗೆ ತುಂಬ ಕಡಿಮೆ ಇರುತ್ತೆ. ಯಾಕಂದರೆ 40 ಲಕ್ಷ 45 ಲಕ್ಷ ಇರುವಂಥ ಗಾಡಿಗಳು ಕೇವಲ ನಮಗೆ, ನಾನು ಕರ್ನಾಟಕದ್ದೇ ಹೇಳ್ತೀನಿ, ಆಮೇಲೆ ಇದಕ್ಕಿಂತ ಕಮ್ಮಿ ಇರುತ್ತೆ ಡೆಲ್ಲಿ, ಸಿಂಪಲ್ ಅಷ್ಟೇ. 45 ಲಕ್ಷ 50 ಲಕ್ಷ ಇರುವಂಥ ಕಾರುಗಳು ನಮಗೆ ಕೇವಲ 10-12 ಲಕ್ಷಕ್ಕೆ ಸಿಗುತ್ತೆ. 17-18 ಇಸ್ವಿ ಮಾಡಲ್ಗಳು ಸಿಗುತ್ತೆ. ಇನ್ನೂ ಕಡಿಮೆ ಹುಡುಕ್ತಿ ಅಂದರೆ ನಿಮ್ಗೆ 4-5 ಲಕ್ಷಕ್ಕೆಲ್ಲ ಮರ್ಸಿಡೀಸ್ ಸಿಗುತ್ತೆ. ಹಿಂಗೆಲ್ಲ ಇರುತ್ತೆ. ಅಂದರೆ ಓವರಾಲ್ ಕಾಸ್ಟ್ ನಮಗೆ ಕಡಿಮೆ ಇರುತ್ತೆ. ನೆಕ್ಸ್ಟ್ ಎರಡನೇದು ಬಂದು ರೋಡ್ ಪ್ರೆಸೆನ್ಸ್. ಅಫ್ಕೋರ್ಸ್ ಆ ಲೋಗೋ ಒಂದೇ ಸಾಕು. ಅದು ಯಾವುದು ಕ್ಲಾಸು, C ಕ್ಲಾಸಾ, E ಕ್ಲಾಸಾ, ಅದು X ಸೀರೀಸಾ, BMW ಅದೆಲ್ಲ ಮ್ಯಾಟ್ರೇ ಆಗೋಲ್ಲ. ಆ ಲೋಗೋ, ಆ ಆಡಿನ, ಮರ್ಸಿಡೀಸಾ ಇಲ್ಲ ಲ್ಯಾಂಡ್ ರೋವರ, ಆ ಲೋಗೋ ಮಿಕ್ಕಿದೆಲ್ಲ ಹೇಳ್ಬಿಡ್ತದೆ. ಹಾಗಾಗಿ ರೋಡ್ ಪ್ರೆಸೆನ್ಸ್ ಇಟ್ಸ್ ಫ್ಯಾಂಟಾಸ್ಟಿಕ್, ಫಿನಾಮಿನಲ್. ಆ್ಯಂಡ್ ಥರ್ಡ್ ಪಾಸಿಟಿವ್ ಪಾಯಿಂಟ್, ಲಕ್ಸುರಿಯಸ್. ಸಿಕ್ಕಾಪಟ್ಟೆ ಇದೆ. ಬಂಚಾಗೆ ತುಂಬಿಸ್ಬಿಟ್ಟಿದ್ದಾರೆ ಲಕ್ಸುರಿಯಸ್. ನೀವು ಇಂಥದಿಂದ ಇಲ್ಲ ಅನ್ನೋ ಚಿಕ್ಕ ಗಾಡಿಯಲ್ಲಿ ತೊಗೊಂಡ್ರು ಇರುತ್ತೆ, ದೊಡ್ಡ ಗಾಡಿಯಲ್ಲಿ ತೊಗೊಂಡ್ರು ಇರುತ್ತೆ. ಎಲ್ಲ ಥರ ಫ್ಯೂಚರ್ಗಳು ಕೂಡ ಅಮೇಝಿಂಗ್. ಮನೆಯೇ ಬೇಡ ಅನಿಸುತ್ತೆ ಅಷ್ಟರ ಮಟ್ಟಿಗೆ ಅದರಲ್ಲಿ ಫ್ಯೂಚರ್ಗಳು ತುಂಬಿ ತುಳುಕಿಸ್ಬಿಟ್ಟಿದ್ದಾರೆ ಲಕ್ಸುರಿ ವೆಹಿಕಲ್ಗಳಲ್ಲಿ. ನೆಗೆಟಿವ್ ಕೂಡ ಇದೇನೆ, ಬಟ್ ಅದು ಹೇಳ್ತೀನಿ, ನೆಗೆಟಿವಲ್ಲಿ ಹೇಳ್ತಾ ಬರ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ರಿಸೆಲ್ಲಿಂಗ್ ವ್ಯಾಲ್ಯೂ. ಒಂದು ವೇಳೆ ನೀವು 12 ಲಕ್ಷಕ್ಕೆ ಸೆಕೆಂಡ್ ಗಾಡಿ ತೊಗೊಂಡು ಸ್ವಲ್ಪ ಯೂಸ್ ಮಾಡಿ ಮಾರ್ತೀನಿ ಅಂದ್ರೂ ಕೂಡ ಒಂದು 8-9 ಲಕ್ಷಕ್ಕೆ ಹೋಗುತ್ತೆ. ರಿಸೆಲ್ಲಿಂಗ್ ವ್ಯಾಲ್ಯೂ ಒಂದು ಲೆವೆಲ್ಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಕ್ವಾಲಿಟಿ, ಅಫ್ಕೋರ್ಸ್ ಅದರದ್ದು ಇಷ್ಟೆಲ್ಲ ಪ್ರೈಸ್ ಜಾಸ್ತಿ ಆದ ಕಾರಣ ಅದರದ್ದು ಕ್ವಾಲಿಟಿ, ಪ್ರತಿಯೊಂದು ಸ್ಪೇಸ್, ಪ್ರತಿಯೊಂದು ಚಿಕ್ಕ ಚಿಕ್ಕ ಡಿಟೇಲಿಂಗ ಕೂಡ ಎಲ್ಲ ಲಕ್ಸುರಿ ವೆಹಿಕಲ್ ಕೂಡ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇದರದ್ದು ನೆಗೆಟಿವ್ ಕೂಡ ಇದೆ. ಅಷ್ಟು ಕ್ವಾಲಿಟಿನ ಮೇಂಟೈನ್ ಮಾಡಿದ್ದಾರೆ, ಪ್ರತಿಯೊಂದರಲ್ಲೂ ಕೂಡ ಮೇಂಟೈನ್ ಮಾಡಿದ್ದಾರೆ. ಅಷ್ಟರ ಮಟ್ಟಿಗೆ ಅಮೇಝಿಂಗ್. ನೀವು ಒಂಥರ ಆ ಗಾಡಿನ ಓಡಿಸೋದಕ್ಕೋಸ್ಕರನೇ ಬರ್ತೀರ. ಅದು ಇಟ್ಸ್ ಅ ಟಾಸ್ಕ್, ಇಟ್ಸ್ ಅ ಜಾಬ್ ಥರನೇ ನೀವು ಕನ್ಸಿಡರ್ ಮಾಡ್ತೀರ. ಅಷ್ಟರ ಮಟ್ಟಿಗೆ ನಿಮಗೆ ಫೀಲ್ ಆಗುತ್ತೆ.
ಯಾಕಂದರೆ ಇನ್ಷಿಯಲ್ ಡೇಸಲ್ಲಿ ನಾನು ಎಕ್ಸ್ ಸೀರೀಸ್ ಓಡಿಸ್ಬೇಕಾದ್ರೆ ಸ್ವಲ್ಪ ಎಕ್ಸ್ ಸೀರೀಸ್ ಓಡಿಸ್ತಿದ್ದೆ. ಆ ಎಕ್ಸ್ ಸೀರೀಸ್ ಓಡಿಸ್ಬೇಕಾದ್ರೆ ಆ ಪರ್ಫಾರ್ಮೆನ್ಸ್ ಟಾಪ್ನ ಪರ್ಫಾರ್ಮೆನ್ಸ್ ಆಗಿರಲಿ ಅದು ಇದಾಗಿರಲಿ. ಬಟ್ ಎನಿವೆ ನನಗೆ ಮ್ಯಾನ್ಯುವಲ್ ಇಷ್ಟ ಆಗುತ್ತೆ, ಬಟ್ ಆಟೋಮೆಟಿಕ್ ಇಷ್ಟ ಆಗಲ್ಲ. ಹಾಗಾಗಿ ಅದನ್ನ ನಾನು ಡ್ರೈವರ್ ಎಂಥ್ಯೂಸಿಯಸ್ಟಿಕ್ ಅಂತ ಹೇಳಲ್ಲ, ಇಟ್ಸ್ ಎ ಲಕ್ಸುರಿಯಸ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ವೆಹಿಕಲ್ ಕ್ಯಾಟಗರಿಗೆ ಸೇರಿಸಬಹುದು. ಅಷ್ಟರ ಮಟ್ಟಿಗೆ ನಿಮಗೆ ಸಿಗುತ್ತೆ, ಅಷ್ಟು ಸುಪ್ರೀಮಮ್ ಆಗಿರುತ್ತೆ. ಪ್ರತಿಯೊಂದು ಸ್ಟೇಜಲ್ಲಿ ಕೂಡ ಲೆವೆಲ್ ಬೈ ಲೆವೆಲ್, ಈವನ್ ಟೈರಿಂದನೂ ಕೂಡ ನಿಮಗೆಲ್ಲ ಎಕ್ಸ್ಪೆನ್ಸಿವ್ ಇರುತ್ತೆ. ಆ ಕ್ವಾಲಿಟಿ ನಿಮ್ಗೆ ಹಾಗೆ ಮೈಂಟೈನಿಂಗ್ ಇರುತ್ತೆ, ಪ್ರತಿಯೊಂದು ಸ್ಟೇಜಲ್ಲೂ ಇರುತ್ತೆ. ಸೊ ಹಂಗಾಗಿ ವರಿ ಮಾಡೋ ಅವಶ್ಯಕತೆ ಇಲ್ಲ. ಲಾಸ್ಟ್ ಪಾಯಿಂಟ್, ಅಫ್ಕೋರ್ಸ್ ಇದೆಲ್ಲರೂ ಗೊತ್ತು, ಇಟ್ಸ್ ಅ ಸ್ಟೇಟಸ್ ಸಿಂಬಲ್. ಸೊ ನಾವೇನು ದುಡಿತೀವೋ, ಏನು ಮಾಡ್ತೀವೋ, ಏನು ತಿಂತೀವೋ ಅದು ಯಾರೂ ನೋಡೋದಿಲ್ಲ. ಬಟ್ ನಾವು ಯಾವ ಮನೇಲಿದ್ದೀವಿ, ಏನು ಬಟ್ಟೆ ಹಾಕ್ತೀವಿ, ಏನು ಓಡಿಸ್ತಿದ್ದೀವಿ ಅನ್ನೋದು ಖಂಡಿತ ನೋಡ್ತಾರೆ. ಇಟ್ಸ್ ಅ ಸ್ಟೇಟಸ್ ಸಿಂಪಲ್. ಇದಿಷ್ಟು ಇದ್ರದ್ದು ಪಾಸಿಟಿವ್. ಇನ್ನೂ ಹೇಳ್ತಾ ಹೋದರೆ ತುಂಬ ಇದೆ, ಸದ್ಯಕ್ಕೆ ಇಷ್ಟು ನೋಟಿಸ್ ಮಾಡ್ಕೊಳ್ಳಿ. ಇನ್ನು ನೆಗೆಟಿವ್ ಬಂದರೆ, ಇಷ್ಟೊತ್ತು ಪಾಸಿಟಿವಲ್ಲಿ ಏನೇನು ಹೇಳಿದ್ನೋ ಅದರದ್ದು ಆಪೋಸಿಟ್ ಹಾಕೊಂಬಿಡಿ. ಹೈ ಮೇಂಟೆನೆನ್ಸ್ ಕಾಸ್ಟ್. ಬಿಕಾಸ್ ಅದರದ್ದು ಪಾರ್ಟ್ಸ್ಗಳು ತುಂಬ ಲಕ್ಸುರಿ, ಲೋಡೆಡ್ ಎಲೆಕ್ಟ್ರಾನಿಕ್ಸು ಎಲ್ಲ, ಆಟೋಮೊಬೈಲ್ ಸ್ಪೇಸ್ ಪ್ರತಿಯೊಂದು ಕೂಡ ಕ್ವಾಲಿಟಿ ಜಾಸ್ತಿ ಇರೋದ್ರಿಂದ ನೀವು ಅದನ್ನ ತೆಗೆದು ಅದೇ ಕ್ವಾಲಿಟಿನೇ ಹಾಕಬೇಕು ಇನ್ ಕೇಸ್ ಅದು ವೇರಿಯಂಟ್ ಆದರೆ. ಮತ್ತು ಅದನ್ನು ಬಿಟ್ಟು ನೀವು ಬೇರೆದನ್ನು ಹಾಕೋಕ್ಕೆ ಆಗೋದಿಲ್ಲ. ಮತ್ತು ಹಾಕಿದ್ರೂ ಕೂಡ ನಿಮ್ಗೆ ಮತ್ತೆ ಅದು ಹಾಳಾಗುತ್ತೆ, ಮತ್ತು ಅದು ಇಶ್ಯೂಸ್ಗಳನ್ನ ತೋರಿಸುತ್ತೆ ವಿನಃ ಮತ್ತೆ ನಿಮ್ಗೆ ಅದು ರೆಡಿ ಮಾಡೋಕ್ಕಾಗಲ್ಲ. ಈಗ ಬೇರೆ ನಮ್ಮದು ವೆಹಿಕಲ್ಗಳಾದರೆ ಬೇಗ ಏನೋ ಒಂದು ರೆಡಿ ಮಾಡ್ಬೋದು, ಜುಗಾಡ್ ಕೆಲಸಗಳು ಏನೋ ಮಾಡ್ಬೋದು. ಬಟ್ ಅದಕ್ಕೆ ಮಾಡೋಕ್ಕಾಗಲ್ಲ, ಮಾಡಿದ್ರೂ ಗೊತ್ತಾಗ್ಬಿಡ್ತದೆ, ಅಸಹ್ಯವಾಗಿರ್ತದೆ. ಪೇಂಟ್ ಸ್ಕ್ರ್ಯಾಚಸ್ ಆದ್ರೂ ಕೂಡ ಅದನ್ನು ರೆಡಿ ಮಾಡೋದಕ್ಕೆ ಇಟ್ಸ್ ಎಕ್ಸ್ಪೆನ್ಸಿವ್. ಈಗ ನಾರ್ಮಲ್ ಗಾಡಿಗಳಿಗೊಂದು ಪ್ಯಾನಲ್ ನಿಮಗೆ ಹೊರಗಡೆ ಲೋಕಲ್ ಕೊಟ್ಟರೆ 1000 ರೂಪಾಯಿ 1500 ರೂಪಾಯಿ ಮಾಡಿಬಿಡ್ತಾರೆ. ಈವನ್ ಮಲ್ಟಿ ಬ್ರ್ಯಾಂಡ್ ಮಾಡಬೇಕಾದ್ರೂ ಕೂಡ 2500 ಮುಗ್ದೋಗುತ್ತೆ, ಕಂಪ್ನಿಯಲ್ಲಿ ಕೂಡ 3000ಕ್ಕೆ ಮುಗ್ದೋಗುತ್ತೆ. ಬಟ್ ಇದನ್ನು ಹಂಗೆ ಮಾಡೋಕ್ಕಾಗ, ಇದನ್ನು ನೀವು ಲೋಕಲಲ್ಲಿ ಮಾಡ್ಸೋದಕ್ಕಾಗಲ್ಲ, ಫಿನಿಶಿಂಗ್ ಚೆನ್ನಾಗಿ ಬರೋಲ್ಲ, ಬಂದರೂ ಕೂಡ ನಿಮ್ಗೆ ಅದು ಗೊತ್ತಾಗ್ಬಿಡ್ತದೆ. ಸೊ ಅಷ್ಟರ ಮಟ್ಟಿಗೆ ಇರ್ತದೆ. ಸೊ ಹಂಗಾಗಿ ನೀವು ಅಥರೈಸ್ ಸರ್ವಿಸ್ ಸೆಂಟ್ರಲ್ಲೇ ಬಿಡಬೇಕು. ಇಟ್ಸ್ ಅ ಹೈ ಮೇಂಟೆನೆನ್ಸ್ ಕಾಸ್ಟ್ ಪ್ರತಿಯೊಂದು ಸ್ಟೇಜಲ್ಲೂ. ಎಲ್ಲನೂ ಅಷ್ಟೇ, ನಿಮಗೆ ನಾರ್ಮಲ್ ವೆಹಿಕಲ್, ನಮ್ಮ ಏನು ಮಿಡ್ ಸೆಗ್ಮೆಂಟ್ ವೆಹಿಕಲ್ಗಳು ಏನಿರುತ್ತೋ, ಇನೋವಾ ಆಗಿರಲಿ, ಟೊಯೋಟಾ ಆಗಿರಲಿ, ಅಥವಾ ಮಹೀಂದ್ರ ಆಗಿರಲಿ, ಟಾಟಾ ಆಗಿರಲಿ, ಕಿಯಾ ಆಗಿರಲಿ, ಯಾವುದೇ ಆಗಿರಲಿ, ಅದೆಲ್ಲ ಅದಕ್ಕಿಂತನೂ ಜಾಸ್ತಿ ಮೇಂಟೈನಿಂಗ್ ಕಾಸ್ಟ್ ಇರುತ್ತೆ. ರೀಸನ್ ಅದರದ್ದು ಕ್ವಾಲಿಟಿ ಹಂಗಿರುತ್ತೆ. ಸೊ ಕ್ವಾಲಿಟಿನ ಇಷ್ಟಪಡೋವಂಥವ್ರು, ಕ್ವಾಲಿಟಿನ ಮೇಂಟೈನ್ ಮಾಡೋಕ್ಕೆ ಇಷ್ಟಪಡೋವಂಥವ್ರು ಮಾತ್ರ ಈ ಗಾಡಿ ಒಂದು ಇಷ್ಟ ಆಗ್ಬೋದು ಅಂತಲೇ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟು ಇನ್ಶೂರೆನ್ಸ್ ಕಾಸ್ಟ್. ತುಂಬ ಜನ ಯಾಮಾರದೇ ಇಲ್ಲಿ. ಸೊ ಗಾಡಿ ಸಿಕ್ಬಿಡ್ತದೆ, ಮೇಂಟೈನಿಂಗ್ ಆಗಿರೋ ಗಾಡಿನೂ ಸಿಕ್ಬಿಡ್ತದೆ, ಎಲ್ಲನೂ ಓಕೆ, ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದಲ್ಲ, ಡೀಸೆಲ್ ಪೆಟ್ರೋಲ್ ಹಾಕೊಂಡು ಅಂತ ಹೇಳ್ಬೋದು, ನಿಜ. ಬಟ್ ವರ್ಷಕ್ಕಿದು ಹೆಚ್ಚು ಕಮ್ಮಿ 50, 60, 1 ಲಕ್ಷ, 1 ಲಕ್ಷಕ್ಕಿಂತನೂ ಜಾಸ್ತಿ ಇನ್ಶೂರೆನ್ಸ್ ವ್ಯಾಲ್ಯೂ ಇರುತ್ತೆ. ಬಿಕಾಸ್ ಅದ್ರ IDV ಬೆಲೆ ಜಾಸ್ತಿ ಇರ್ತದೆ. ಬಟ್ ನಿಮಗೆ ಪ್ರೈಸ್ ಕಮ್ಮಿ ಸಿಕ್ಕಿರಬಹುದು, ಬಟ್ ಅದ್ರ IDV ವ್ಯಾಲ್ಯೂಸ್ ಆಬ್ವಿಯಸ್ಲಿ ಜಾಸ್ತಿ ಇರ್ತದೆ. ನೀವು IDV ವ್ಯಾಲ್ಯೂ ಕಮ್ಮಿ ಮಾಡಿ ಇನ್ಶೂರೆನ್ಸ್ನ ರೆಡಿ ಮಾಡ್ಕೋಬಹುದು. ಬಟ್ ಅದೇನೋ ಆಕ್ಸಿಡೆಂಟ್ ಆಗಿ ಏನೋ ಹೆಚ್ಚು ಕಮ್ಮಿ ಆಯಿತು ಅಂತ ಹೇಳಿದ್ರೆ ನಿಮ್ಗೆ ತುಂಬ ಲಾಸ್ ಆಗುತ್ತೆ. ಬಿಕಾಸ್ ನೀವು 4 ಲಕ್ಷಕ್ಕೆ ನೀವು IDV ವ್ಯಾಲ್ಯೂ ತೊಗೊಂಡ್ಬಿಟ್ರೆ ನಿಮಗೊಂದು 8-9 ಸಾವಿರ ಪ್ರೀಮಿಯಮ್ ಬರ್ತದೆ. ಬಟ್ ಅದು ಗಾಡಿಗೆ ಏನಾದ್ರು ಡ್ಯಾಮೇಜಸ್ ಆಯಿತು, ಇಲ್ಲ ಟೋಟಲ್ ಲಾಸ್ ಆಯಿತು ಅಂತ ಹೇಳಿದ್ರೆ ನಿಮ್ಗೆ ಎಲ್ಲ ತೆಗೆದ್ರೂ ಕೂಡ ನಿಮಗೆ 2.5 ಲಕ್ಷ 3 ಲಕ್ಷ ನೆಟ್ಟಿಗೆ ಸಿಗೋದಿಲ್ಲ. ಟೋಟಲ್ ಲಾಸ್ ಅಂತ ಹಾಕಿದ್ರೂ ಕೂಡ IDV ವ್ಯಾಲ್ಯೂ ಎಷ್ಟಿದೆ ಅಷ್ಟು ಸಿಗುತ್ತೆ. ಬಟ್ ರಿಯಲ್ ವ್ಯಾಲ್ಯೂ ಇಟ್ಸ್ ಡಿಫ್ರೆಂಟ್. ಸೊ ಇದನ್ನು ಕೂಡ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಮೈಲೇಜ್. ಸೊ ಆ ಗಾಡಿ ಬಂದು ಹೈ ಪರ್ಫಾರ್ಮೆನ್ಸ್ ಇರುತ್ತೆ. ಸೊ ಸಾಧಾರಣವಾಗಿ ಅಲ್ಲಿರೋ ಎಲ್ಲ ಗಾಡಿಗಳು, ನೀವು ಬಿಸ್ನೆಸ್ ಕ್ಲಾಸ್ ತೊಗೊಂಡ್ರು, ಕಾಂಪ್ಯಾಕ್ಟ್ ತೊಗೊಂಡ್ರು, ಅಥವಾ ಸ್ಪೋರ್ಟ್ಸ್ ಕ್ಯಾಟಗರಿ ವೆಹಿಕಲ್ಗಳು ತೊಗೊಂಡ್ರು, ಅಥವಾ ಎಕನಾಮಿಕಲ್ ಕ್ಲಾಸ್ ತೊಗೊಂಡ್ರು, ಮರ್ಸಿಡೀಸ್ನಲ್ಲಿ ಯಾವುದೇ ತೊಗೊಂಡ್ರು ಕೂಡ, ಈವನ್ ಎಕ್ಸ್ ಸೀರೀಸ್ಗಳು ತೊಗೊಂಡ್ರು ಕೂಡ, ರೇಂಜ್ ರೋವರ್, ಲ್ಯಾಂಡ್, ಯಾವುದೇ ವೆಹಿಕಲ್ ತೊಗೊಳ್ಳಿ, ಮಿನಿ ಕೂಪರ್ ಆಲ್ಸೋ, ನಿಮಗೆ ಮೈಲೇಜ್ ಅನ್ನೋದನ್ನ ನೀವು ಮರ್ತು ಬಿಡೋಕ್ಕಾಗತ್ತೆ. ಮತ್ತು ಅದಕ್ಕೆ ಇಟ್ಸ್ ಅ ಕ್ವಾಲಿಟಿ ಗ್ರೇಡೆಡ್ ಪೆಟ್ರೋಲ್ ಅಥವಾ ಕ್ವಾಲಿಟಿ ಡೀಸೆಲ್ಲೇ ನೀವು ಮೇಂಟೈನ್ ಮಾಡಬೇಕು. ಮಾಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಎಗೈನ್ ನಿಮಗೆ ಫ್ಯೂಲ್ ಲೈನ್ ಏನಿದೆಯೋ ಅದರಲ್ಲಿ ತುಂಬ ಇಶ್ಯೂಸ್ಗಳು ಬರುತ್ತೆ. ಅದನ್ನು ನೀವು ತಡ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟರ ಮಟ್ಟಿಗೆ ಸರ್ವಿಸ್ ಕಾಸ್ಟ್ ಬರುತ್ತೆ. ಹೇಗೆ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಒಂದು ಸ್ಯಾಂಟ್ರೋ, ರೀಡ್ಸ್ ಕಾರ್ನೇ ತೊಗೊಂಡ್ಬಿಡ್ಬೋದು ಆ ಸರ್ವಿಸ್ ಕಾಸ್ಟ್ಗೆ. ಸೊ ಒಂದು ಎಕ್ಸಾಂಪಲ್ ಹೇಳ್ತಿರೋದು, ಅಷ್ಟರ ಮಟ್ಟಿಗೆ 50,000 1 ಲಕ್ಷದವರೆಗೂ ಬಿಲ್ ಆಗಿಬಿಡ್ತದೆ. ಸೊ ಹಿಂಗಿರುತ್ತೆ. ಸೊ ಸಣ್ಣ ಪುಟ್ಟ ಬ್ರೇಕ್ ಪಡ ಇವು ಓಕೆ, ಬಟ್ ಈ ಥರದ ಏನೋ ಇಶ್ಯೂಸ್ ಕೊಡೋದಾಗ ತುಂಬ ದೊಡ್ಡ ಹೊಡೆತ ಸಿಕ್ಬಿಡುತ್ತೆ. ಸೊ ಇದನ್ನು ನೀವು ನೋಡ್ಕೋಬೇಕಾಗತ್ತೆ. ಆ್ಯಂಡ್ ಇನ್ನೊಂದು ಎಲೆಕ್ಟ್ರಾನಿಕ್ಸ್ ಮೇಂಟೆನ್ಸ್. ಸೊ ಇದರಲ್ಲಿ ಪ್ರತಿಯೊಂದು ಸ್ಟೇಜಲ್ಲಿ ಕೂಡ ನಿಮಗೆ ಎಲೆಕ್ಟ್ರಾನಿಕ್ಸ್ಗಳನ್ನ ಗ್ಯಾಜೆಟ್ ತುಂಬಿಸಿ ಲೋಡೆಡ್ ಮಾಡಿ ಇಟ್ಬಿಟ್ಟಿದ್ದಾರೆ. ಪ್ರತಿಯೊಂದರಲ್ಲೂ ಇದೆ, ಅದನ್ನು ಹೇಳೋಕ್ಕೆ ಆಗಲ್ಲ, ಅಷ್ಟೊಂದು ತುಂಬಿಸಿಟ್ಬಿಟ್ಟಿದ್ದಾರೆ. ಬಿಟ್ಟರೆ ಸ್ನಾನದ ರೂಮ್, ಟಾಯ್ಲೆಟು ಬಂದುಬಿಡ್ತದೆ. ಮೋಸ್ಟ್ಲಿ ಬೇರೆ ದೇಶದಲ್ಲಿ ಇರ್ಬೋದೇನೋ ಗೊತ್ತಿಲ್ಲ, ದೊಡ್ಡ ವೆಹಿಕಲ್ಗಳಲ್ಲಿದೆ, ಅದೊಂದೇ ಬಾಕಿ ಇರೋದು, ಅದನ್ನು ಬಂದುಬಿಡ್ತೇನೆ ಸ್ವಲ್ಪ ದಿವಸದಲ್ಲಿ. ಅಷ್ಟರ ಮಟ್ಟಿಗೆ ಮಿನಿ ಮನೆಯೇ ಮಾಡೋ ರೇಂಜಿಗೆ ಆಗಿಬಿಟ್ಟಿದೆ. ಆ ಥರ ಒಳ್ಳೊಳ್ಳೆ ಗಾಡಿಗಳು ಇದೆ, ಅದ್ರ ಬಗ್ಗೆ 2 ಮಾತಿಲ್ಲ. ಬಟ್ ಯಾವಾಗ ಲೋಡೆಡ್ ಫೀಚರ್ಗಳು ಜಾಸ್ತಿ ಆಗುತ್ತೋ, ನಿಮಗೆ ಅದು ಸ್ಟಫ್ ಜಾಸ್ತಿ ಆದಾಗ
ಅದರಲ್ಲಿ ಇಶ್ಯೂಸ್ ಆದಾಗ ನಿಮಗೆ ಅದನ್ನು ಒಂದೊಂದೇ ಚೇಂಜ್ ಮಾಡೋದಕ್ಕಾಗಲ್ಲ. ಯಾಕಂದರೆ ಪ್ರತಿಯೊಂದು ಕೂಡ ಇವಾಗ ಸೆನ್ಸಾರ್ಗಳಲ್ಲಿ ಜಾಸ್ತಿ ಡಿಸೈನ್ ಆಗಿರೋಂಥ, ಜಾಸ್ತಿ ವೈರ್ಲೆಸ್ ಕಮ್ಮಿ ಮಾಡಿ ಜಾಸ್ತಿ ಸೆನ್ಸಾರ್ಗಳು, ಮದರ್ ಬೋರ್ಡು, ಪ್ಲೇಟು, ಈ ಸಿಮ್, ಈ ಥರ ಸಾಕಷ್ಟು ತರಹೇವಾರಿ ಎಲೆಕ್ಟ್ರಾನಿಕ್ಸ್ಗಳು, ಗ್ಯಾಜೆಟ್ಸ್ಗಳನ್ನ ಆ್ಯಡ್ ಮಾಡಿರೋದ್ರಿಂದ ಪ್ರತಿಯೊಂದಕ್ಕೂ ಸೆನ್ಸಾರ್ಗಳ ಅವಶ್ಯಕತೆ ಇರುತ್ತೆ. ಒಂದು ಹೋದರೆ ಇಡೀ ಲೈನಿಂಗ್ನೇ ಚೇಂಜ್ ಮಾಡಬೇಕಾಗತ್ತೆ, ಅಥವಾ ಫುಲ್ ಬೋರ್ಡ್ನೇ ಚೇಂಜ್ ಮಾಡಬೇಕಾಗುತ್ತೆ. ಈ ಥರ ಇಶ್ಯೂಸ್ಗಳು ಆಗೋಂಥ ಚಾನ್ಸಸ್ಗಳು ಕೂಡ ಇದೆ. ಸೊ ಎಲೆಕ್ಟ್ರಾನಿಕ್ಸ್ನ ಮೇಂಟೈನ್ ಮಾಡೋದು ಅಷ್ಟೇ ಮುಖ್ಯ. ಯಾಕಂದ್ರೆ ನಮ್ದೀಗ W8 W10 ಎಲೆಕ್ಟ್ರಾನಿಕ್ಸ್ನೇ ನಾವು XUV 500 ಗೊತ್ತಿರ್ತದೆ. ಸೊ ಅದರಲ್ಲಿ ಒಂಚೂರು ಇಶ್ಯೂಸ್ ಆಯಿತು ಅಂದರೆ ಎಲ್ಲ ಸೈಡೇ ಚೇಂಜ್ ಮಾಡಬೇಕು, ಅಥವಾ ಅದ್ರ ಕಾಸ್ಟ್ ಕೂಡ ಜಾಸ್ತಿ ಇರುತ್ತೆ. ಅದರಲ್ಲೇ ಅಷ್ಟು ಕಾಸ್ಟ್ ಇದೆ ಅಂತ ಹೇಳಿದ್ರೆ, ಇನ್ನು ನೀವು ಬೆನ್ಸ್ಗೆ ಹೋದರೆ ಅಥವಾ BMW ಹೋದರೆ ಅದ್ರ ಕಾಸ್ಟ್ ಇನ್ನೂ ಸ್ವಲ್ಪ ಜಾಸ್ತಿ ಇರುತ್ತೆ. ಆ್ಯಂಡ್ ಇನ್ನೊಂದು, ಇದನ್ನು ನೀವು ಎಲ್ಲಂದರಲ್ಲಿ ಕೆಟ್ಟಾಗ ಲೋಕಲ್ ಮೆಕ್ಯಾನಿಕ್ಗಳ ಕೈಲಿ ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು. ಕೆಲವು ಗಾಡಿಗಳನ್ನ ಮಾಡ್ತಾರೆ, ಈಗ ಹಳೆ ಮರ್ಸಿಡೀಸ್ನೆಲ್ಲ ಮಾಡ್ತಾರೆ. ಕೆಲವು ಸೆನ್ಸರ್ ಜಾಸ್ತಿ ಇರುವಂಥ ಲೋಡೆಡ್ ಇರುವಂಥ BMW ಸೀರೀಸ್ಗಳಾಗಿರಲಿ ಅಥವಾ ಜಾಗ್ವಾರ್ಗಳಾಗಿರಲಿ, ಈ ಥರ ವೆಹಿಕಲ್ಗಳಿಗೆ ಸೊ ನಿಮಗೆ ಪರ್ಟಿಕ್ಯುಲರಾಗೇ ಹೋಗಬೇಕು, ಅದೇ ಆಥೋರೈಸ್ ಕಡೆನೇ ಹೋಗಬೇಕಾಗತ್ತೆ. ಕೆಲವು ಮಲ್ಟಿ ಬ್ರ್ಯಾಂಡೆಡ್ ಅಂತ ಏನೇನು ಇಟ್ಕೊಂಡಿರ್ತಾರಲ್ಲ, ಸೊ ಅವರು ಕೂಡ ಮಾಡ್ತಾರೆ. ಬಟ್ ಎನಿವೇ ನಿಮಗೆ ಕಂಪ್ನೀಲಿ ಮಾಡೋ ರೇಂಜಿಗೆ ಅವರು ವರ್ಕ್ ಕೊಡ್ತಾರೆ ಅನ್ನೋದು ನನಗಂತೂ ನಂಬಿಕೆ ಇಲ್ಲ. ಬಿಕಾಸ್ ಅದು ಹೈಲಿ ರೆಕಮೆಂಡ್ ಮಾಡುತ್ತೆ. ಸೊ ನಿಮಗೆ ಆಥೋರೈಸ್ ಕಡೆನೇ ಹೋಗು ಅಂತ. ಯಾಕಂದರೆ ಪ್ರತಿಯೊಂದನ್ನು ಕೂಡ ಬಳಸಿರ್ತಾರೆ. ಈಗ ಹೆಂಗೆ ಅಂತ ಹೇಳಿದ್ರೆ, ಸಿಂಪಲ್ಲಾಗಿ ಕೆಲವೊಂದು ಕ್ಲಿನಿಕ್ಗಳು ಅಥವಾ ಕೆಲವೊಂದು ಹಾಸ್ಪಿಟ್ಲ್ಗಳಲ್ಲಿ ಮೆಡಿಸಿನ್ಸ್ಗಳು ಬರ್ಕೊಂಡು ಕೊಡ್ತಾರಲ್ವ, ಅದನ್ನು ಬೇರೆ ಕಡೆ ಸಿಗೋದೇ ಇಲ್ಲ. ಅದು ಅವ್ರ ಮೆಡಿಕಲ್ ಶಾಪಲ್ಲೇ ಅಥವಾ ಅವ್ರದ್ದು ಏನು ಫಾರ್ಮಸಿ ಇರುತ್ತೋ ಅಲ್ಲೇ ಸಿಗೋದು. ಅದು ರಿಲೇಟೆಡ್ ಬೇರೆ ಸಿಗಬಹುದು, ಬಟ್ ಅವ್ರು ಬರ್ದಿರೋದು ಪರ್ಟಿಕ್ಯುಲರಾಗಿ ಅಲ್ಲೇ ಸಿಗುತ್ತೆ. ಅದು ಹೆಂಗೋ ಸೇಮ್ ಇದು ಹಂಗೆ ಅಂದ್ಕೊಳ್ಳಿ, ಸೇಮ್ ಟು ಸೇಮ್. ಸೊ ಆ ಥರ ಇರುತ್ತೆ. ಸೊ ಹಂಗಾಗಿ ಇದನ್ನ ನಿಮಗೆ ಎಲ್ಲದರಲ್ಲಿ, ಈಗ ನಮ್ಮದು ಬೇರೆ ಬೇರೆ ವೆಹಿಕಲ್ಗಳಿದೆ, ಈಗ ಸುಜುಕಿ ಆಗಿರಲಿ, ಟೊಯೋಟಾ ಆಗಿರಲಿ, ಮಹೀಂದ್ರ, ಟಾಟಾ ಗಾಡಿಗಳನ್ನ ಹೆಂಗಂದ್ರೆ ಲೋಕಲ್ ಗಾಡಿ ಮ್ಯಾನೇಜ್ ಮಾಡಿ ನೀವೇ ಎಷ್ಟೋ ಮಾಡ್ಬಿಡ್ಬೋದು ಆರಾಮಾಗಿ. ಆ ಥರ ಇರ್ತದೆ ಗಾಡಿಗಳು, ಸಿಂಪಲಾಗಿರುತ್ತೆ. ಬಟ್ ಇದು ಹಂಗಲ್ಲ, ತುಂಬ ಕಾಂಪ್ಲಿಕೇಟೆಡ್ ಆಗಿರುತ್ತೆ. ಸೊ ಇದನ್ನು ನೀವು ನೋಡ್ಕೋಬೇಕಾಗತ್ತೆ. ಇನ್ನು ನೆಗೆಟಿವ್ ಅಂತ ತೊಗೊಳಕ್ಕೆ ಶುರು ಮಾಡಿದ್ರೆ, ಸೊ ನಿಮಗೆ ಗಾಡಿ ಓಡಿಸ್ಬೇಕಾದ್ರೆ ಮಜಾ ಸಿಗುತ್ತೆ, ಅಥವಾ ಪರ್ಫಾರ್ಮೆನ್ಸಲ್ಲಿ ಮಜಾ ಸಿಗುತ್ತೆ, ಎಲ್ಲನೂ ಸಿಗುತ್ತೆ. ಬಟ್ ಅದಕ್ಕೆ ಫ್ಯೂಯಲ್ ಹಾಕ್ಬೇಕಾದ್ರೆ ಮರ್ತೋಗ್ಬಿಡ್ಬೇಕು ಮೈಲೇಜ್ನ. ಆ್ಯಂಡ್ ಸರ್ವಿಸಿಗೆ ಬಿಟ್ಟಾಗ ಮರ್ತೋಗ್ಬಿಡ್ಬೇಕು ಎಷ್ಟು ಬರುತ್ತೆ ಅಂತ. ಟೈರ್ ಕಾಸ್ಟ್ ಜಾಸ್ತಿ, ಎಲ್ಲನೂ ಕಾಸ್ಟ್ ಜಾಸ್ತಿ ಅದರಲ್ಲಿ. ಈ ಕ್ವಾಲಿಟಿ ಬೇಕು ಅಂದಾಗ ನೀವು ಅದಕ್ಕೆ ತಕ್ಕನಂಗೆ ಸ್ಪೆಂಡ್ ಮಾಡಲೇಬೇಕಾಗತ್ತೆ. ಇನ್ನು ಓವರಾಲ್ ಲಾಸ್ಟ್ ಕನ್ಕ್ಲೂಷನ್, ಯಾರು ತೊಗೋಬೇಕು, ಯಾರು ತೊಗೋಬೇಕು ಅಂದರೆ, ಸೊ ನಿಮ್ಮ ಹತ್ರ ಆಲ್ರೆಡಿ ಈ ಥರ ಕ್ಯಾಟಗರೀಸ್ ಗಾಡಿಗಳು ನಿಮ್ಮ ಹತ್ರ ಆಲ್ರೆಡಿ ಇದೆ, ನಿಮಗೆ ದುಡ್ಡಿನ ಸಮಸ್ಯೆ ಏನೂ ಇಲ್ಲ. ನಂತರ ಆಲ್ರೆಡಿ BMW ಇದೆ, ಸೊ ಮರ್ಸಿಡೀಸು ಒಂದು ಇರಲಿ, ಅಥವಾ ಮರ್ಸಿಡೀಸ್ ಇದೆ, ಒಂದು ಮಿನಿ ಕೂಪರೂ ಇರಲಿ, ಒಂದು ಜಾಗ್ವಾರೂ ಇರಲಿ. ಹಾಗಿದ್ದರೆ ಆ ಥರದವರು ತೊಗೋಬಹುದು. ಅಂದರೆ ಸಿಂಪಲಾಗಿ ಹೇಳ್ಬೇಕಾದ್ರೆ ದುಡ್ಡಿದ್ದವರು, ಚೆನ್ನಾಗಿ ದುಡ್ಡಿದ್ದವರು, ತಿಂಗಳಿಗೆ 1.5 ಲಕ್ಷ 2 ಲಕ್ಷ ಸಂಪಾದನೆ ಮಾಡ್ತಿರೋವಂಥದ್ದು, ಸೇವಿಂಗ್ಸೇ ನಿಮ್ಗೊಂದು 1 ಲಕ್ಷ ಹತ್ತಿರ ಸೇವಿಂಗ್ಸ್, ತಿಂಗಳಿಗೆ ಸೇವಿಂಗ್ಸ್ ಲಕ್ಷ ಆಗ್ತಿದೆ ಅಂತ ಹೇಳಿದ್ರೆ ನೀವು ಯಾವ ಗಾಡಿ ಬೇಕಾದ್ರೂ ತೊಗೋಬೋದು. ಲ್ಯಾಂಡ್ ರೋವರೇ ತೊಗೋಬೋದು, ನಾಟ್ ಎನ್ ಇಶ್ಯೂ. ಲ್ಯಾಂಡ್ ಕ್ರೂಸರೇ ತೊಗೋಬೋದು, ಅಮೇಝಿಂಗ್. ಅದು ಒನ್ ಆಫ್ ದ ಫೈನೆಸ್ಟ್ ವೆಹಿಕಲ್, ಅದನ್ನೇ ತೊಗೋಬೋದು. ಇಲ್ಲ ಇನ್ನೂ ಒಂದು ಹಂತಕ್ಕೆ ಹೋಗಿ ದೊಡ್ಡ ಲ್ಯಾಂಬೋರ್ಗಿನಿ ಆ ಥರದ್ದೇ ನೀವು ಉರುಸು ಆ ಥರದ್ದು ನೀವು ತೊಗೋಬೋದು, ನಾಟ್ ಎನ್ ಇಶ್ಯೂ. ಇಟ್ಸ್ ಅ ಮ್ಯಾಟರ್ ಆಫ್ ಮನಿ ಅಷ್ಟೇ. ನಿಮ್ಮದು ದುಡ್ಡಿದ್ರೆ ನೀವು ತೊಗೋಬೋದು, ಸಿಂಪಲ್. ಈಗ ನೀವೇನೋ ಮಿಡಲ್ ಕ್ಲಾಸ್ ಆಗಿದ್ದು, ಅಥವಾ ಇವಾಗ ತಾನೇ ಸ್ವಲ್ಪ ದುಡ್ಡಿನ ರುಚಿ ನೋಡ್ತಾ ಇದ್ದೀನಿ, ನೀವು ತಿಂಗಳಿಗೆ 1 ಲಕ್ಷ ಹತ್ತಿರ ಬರ್ತಾ ಇದೆ ಅನ್ನೋರಿಗೆ ನಂದು ಸ್ಟ್ರಾಂಗ್ ರೆಕಮೆಂಡೇಷನ್, ನೀವು ಈ ಥರ ವೆಹಿಕಲ್ಗಳ್ಗೆ ಹೋಗೋಕ್ಕಿಂತ ಮುಂಚೆ ಇದೇ ಥರ ಲಕ್ಸುರಿಯಸ್ ಫೀಚರ್ಗಳು MGನಲ್ಲಿ, ಕಿಯಾಗರಲ್ಲಿ, ಈವನ್ ಹೋಂಡಾಯಲ್ಲಿ ಕೂಡ ಬರ್ತಾ ಇದೆ, ಅಥವಾ ನಮ್ಮ ಟಾಟಾದಲ್ಲಿ ಕೂಡ ಬರ್ತಿದೆ, ಮಹೀಂದ್ರದಲ್ಲಿ ಕೂಡ ಬರ್ತಿದೆ. ಸೊ ಇದರಲ್ಲಿ ನೀವು ತೊಗೋಬೋದು. ಇವನ್ ನಿಮ್ಮ ಸೇಫ್ಟಿನೂ ಇರುತ್ತೆ, ಮತ್ತು ಮೇಂಟೆನೆನ್ಸ್ ಕಾಸ್ಟ್ ಕೂಡ ಕಡಿಮೆ, ಮೈಲೇಜ್ ಕೂಡ ವರ್ಕೌಟ್ ಆಗುತ್ತೆ, ನಿಮಗೆ ಬಹಳ ಫಾಸ್ಟಾಗಿ ಸೆಲ್ಲಿಂಗ್ ಕೂಡ ಆಗುತ್ತೆ. ಸೊ ಇದು ನನ್ನ ಫೈನಲ್ ಕನ್ಕ್ಲೂಷನ್. ಸೊ ಈಗ ನಾವು ಈ ಗಾಡಿಗಳನ್ನ ಎಲ್ಲಿ ತೊಗೊಂಡ್ರೆ ಬೆಟ್ರಾಗಿರುತ್ತೆ. ಈವನ್ ನೀವು ಡೆಲ್ಲಿನಲ್ಲಿ ತೊಗೊಂಡ್ರೆ ಎಗೈನ್ ಟ್ಯಾಕ್ಸ್ ಆ್ಯಡ್ ಆಗಿ ನಿಮ್ಗೆ ಇಲ್ಲಿ ಬರುತ್ತೆ, ಇಲ್ಲಿ ತೊಗೊಂಡ್ರೆ ನಿಮ್ಮ ಜೊತೆ ಆಸೆ ಟ್ರಾನ್ಸ್ಫರ್ ಮಾತ್ರ ಇರುತ್ತೆ. ಸೊ ಯಾರು ಪ್ರೀಮಿಯಂ ಸೆಗ್ಮೆಂಟ್ ವೆಹಿಕಲ್ಗಳನ್ನ ತೊಗೊಳ್ಬೇಕು ಅಂತ ಆಸೆ ಪಡ್ತಿದ್ದವ್ರಿಗೆ ನಾನು ನಿಮಗೆ ಸ್ಟ್ರಾಂಗಾಗಿ ರೆಕಮೆಂಡೇಷನ್ ಮಾಡ್ತಾ ಇರೋವಂಥದ್ದು ಮರ್ಸಿಡೀಸ್ ಮತ್ತು ಈ ಲ್ಯಾಂಬರ್ಗಿನಿ, ಫೋರ್ಡ್ ವೆಹಿಕಲ್ ಬಿಡಿ, ಅದು ಹೋಯ್ತು, ಇನ್ನೊಂದು ಇಂಡಾಬರ್ ಒಂದೇ ಇರೋ ದೊಡ್ಡದು, ಲ್ಯಾಂಬರ್ಗಿನಿ ಆಯ್ತಲ್ಲ, ಮತ್ತು ಲ್ಯಾಂಡ್ ಕ್ರೂಸರು, ಮರ್ಸಿಡೀಸು, ಈ ಥರದ್ದಾದರೆ ನೀವು ಹೊರಗಡೆ ತೊಗೋಬಹುದು, ಇಲ್ಲೂ ತೊಗೋಬೋದು, ನಾಟ್ ಎನ್ ಇಶ್ಯೂ. ನಿಮ್ಗೊಂದೊಂದು ಅಷ್ಟೊಂದೇನು ಟ್ಯಾಕ್ಸಲ್ಲಿ ಡಿಫ್ರೆನ್ಸ್ ಆಗಲ್ಲ, ಒಂದು ಲೆವೆಲ್ಗೆ ಪರವಾಗಿಲ್ಲ. ನೀವು BMW ಅಥವಾ ಈ ಥರದ್ದು ಪ್ರಾಪರ್
ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಗಾಡಿಗಳು ತೊಗೊಳ್ತಿದ್ದೀನಿ ಅಂತ ಹೇಳಿದ್ರೆ ಸೊ ಬೆಟರ್ ನೀವು ಡೆಲ್ಲಿಲೂ ತೊಗೋಬೋದು, ಇಲ್ಲೂ ತೊಗೋಬೋದು. ಬಟ್ ಒಂದು ಸಲ ನೀವು ರೇಟ್ನ ಕಂಪ್ಯಾರಿಸನ್ ಮಾಡಿ ತೊಗೊಳೋಕ್ಕಿಂತ ಮುಂಚೆ X3 ತೊಗೊಳೋಕ್ಕಿಂತ ಮುಂಚೆ ಅಲ್ಲಿನ ರೇಟ್ ಏನಿದೆ, ಆ ಮಾಡಲ್ ಈ ಮಾಡಲ್, ಪೆಟ್ರೋಲ್ ಡೀಸೆಲ್ ಇವೆಲ್ಲ ಚೆಕ್ ಮಾಡಿ ಅದರದ್ದು ಫೇಸ್ ಲಿಫ್ಟ್ ಯಾವುದು, ಇದ್ರದ್ದು ಯಾವ ಡೌನ್ ಎಲ್ಲನೂ ಚೆಕ್ ಮಾಡಿ ಇದಕ್ಕೆ ಏನು ರೇಷಿಯೋ ಚೆಕ್ ಮಾಡಿಬಿಟ್ಟು ನೀವು ತೊಗೊಳ್ಳೋದು ಬೆಟರ್ ಆಪ್ಷನ್ಸ್. ಸೊ ಇದನ್ನು ಲೋಯರ್ ಎಂಡ್ ಅಥವಾ ಇವಾಗ ನಾನು ಗಾಡಿ ತೊಗೊಳ್ತಾ ಇದ್ದೀನಿ ಈ ಥರ ಇರೋವಂಥವ್ರು ನನ್ನ ಪ್ರಕಾರ ಅವಾಯ್ಡ್ ಮಾಡಿದ್ರೆ ಬೆಟರ್ ಆಪ್ಷನ್. ಬಿಕಾಸ್ ಇಟ್ಸ್ ಅ ಹ್ಯೂಜ್, ಬಿಕಾಸ್ ಡಿಪ್ರಿಷಿಯೇಷನ್ ವ್ಯಾಲ್ಯೂ. ಇದಕ್ಕೋಸ್ಕರ ನೀವು ಅಷ್ಟೊಂದು ಖರ್ಚು ಮಾಡೋವಂಥದ್ದು ನೆಸೆಸಿಟಿ ಖಂಡಿತ ಇಲ್ಲ. ಸೊ ದುಡ್ಡಿದ್ದವ್ರಿಗೆ ಮಾತ್ರ ಇದನ್ನು ಪ್ರಿಯೋರೈಸ್ ಮಾಡಬಹುದು. ಇದರಲ್ಲೆಲ್ಲ ಕಾರು ಚೆನ್ನಾಗಿದೆ. ಸೊ ಈಗ ನಿಮ್ಗೊಂಥರ ಕ್ಲಾಸಿಕ್ ಆಗಿರಬೇಕು, ಪರ್ಫಾರ್ಮೆನ್ಸಲ್ಲೂ ಕ್ಲಾಸಿಕ್ ಆಗಿರಬೇಕು, ಲುಕ್ಕು ಚೆನ್ನಾಗಿರ್ಬೇಕಂತ ಹೇಳಿದ್ರೆ ನೀವು ಆಡಿಗೆ ಹೋಗ್ಬೋದು. ಇಲ್ಲ ಇನ್ನೊಂದು ಸ್ಟೆಪ್ ಎಕ್ಸ್ಟ್ರಾ ಬೇಕಾದ್ರೆ ಮರ್ಸಿಡೀಸ್ಗೆ ಹೋಗ್ಬೋದು. ಇಲ್ಲ ನಿಮ್ಗೆ ಪರ್ಫಾರ್ಮೆನ್ಸ್ ಬೇಕು, ಸ್ವಲ್ಪ ಸ್ಪೋರ್ಟಿ ಲುಕ್ ಬೇಕು ಅಂತ ಹೇಳಿದ್ರೆ ನೀವು BMW ಹೋಗ್ಬೋದು. ಇಲ್ಲ ದೊಡ್ಡದಾಗಿರಬೇಕಂದ್ರೆ ನೀವು ಅಬ್ವಿಯಸ್ಲಿ ರೇಂಜ್ ರೋವರ್ಗೆ ಹೋಗಲೇಬೇಕು. ರೇಂಜ್ ರೋವರ್ ಈಸ್ ಅಲ್ಟಿಮೇಟ್ಲಿ ಮ್ಯಾನ್, ಒನ್ ಆಫ್ ದ ಅಲ್ಲ ಸೂಪರ್ ಗಾಡಿ ಅದು. ಈವನ್ ನಿಮಗೆ ಫಾರ್ಚುನರ್ ಇವಾಗೇನು ಬಂದಿದೆ, ಫಾರ್ಚುನರ್ಗಿಂತನೂ ದೊಡ್ಡದು ಬರುತ್ತೆ ಗಾಡಿ ಅದು. ಎಕ್ಸಲೆಂಟ್ ಟಾಪ್ ನಾಚ್. ನಿಮಗೆ ಪ್ರತಿಯೊಂದು ಸ್ಟೇಜಲ್ಲಿ ಕೂಡ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಎಲ್ಲನೂ ಕೂಡ ನಿಮಗೆ ಚಾಸಿ ಡೌನ್ ಪ್ರತಿಯೊಂದು ಎಕ್ಸ್ಟ್ರಾ ನೀವು ಏನು ಮಾಡೋದು ಎಫರ್ಟ್ಲೆಸ್ ಗಾಡಿ ಅದು. ಅಷ್ಟು ಸೂಪರಾಗಿರೋ ಗಾಡಿ. ಬಟ್ ಅದೆಲ್ಲ ಬಿಡಿ, ಕೋಟಿ ಹಾಕಬೇಕಾಗತ್ತೆ, ಬೇಡ. ಬಟ್ ಆ್ಯಕ್ಚುಲಿ ಅದು ಕಮ್ಮಿಗೆ ಸಿಗುತ್ತಲ್ಲ ನಿಮಗೆ. ದೆಹಲಿಗೆ ಹೋದರೆ ನಿಮಗೆ ಕಮ್ಮಿಗೆ ಸಿಗುತ್ತೆ, ರೇಂಜ್ ರೋವರ್ ಎಲ್ಲ ಸಿಗುತ್ತೆ. ಬಟ್ ಅಲ್ಲಿ ತಂದು ಟ್ಯಾಕ್ಸ್ಗಳು ಕಟ್ಕೊಂಡು ಇಲ್ಲೆಲ್ಲ ಕಟ್ಟೋಕ್ಕಾಗ್ದೇ ಓಡಿಸ್ತಿರ್ತಾರೆ. ನೀವು ಬೇಕಾದ್ರೆ ನೋಡಿರ್ಬೋದು, ನೀವು ಸುತ್ತಮುತ್ತ ತುಂಬ ಜನ ಹಿಡಿತಿರ್ತಾರೆ. PY ಗಾಡಿಗಳು, DL ಗಾಡಿಗಳು, UP ಗಾಡಿಗಳನ್ನೆಲ್ಲ ಹಿಡಿತಾರೆ. ಸ್ಪೆಷಲಿ ಜಾಸ್ತಿ DL ಗಾಡಿಗಳನ್ನ ಹಿಡಿತಾರೆ. ಸೊ ಅಲ್ಲಿ ಎಲ್ಲ ಬಹಳ ಫಾಸ್ಟಾಗಿ ಅದನ್ನ ಸೇಲ್ ಮಾಡ್ಬಿಡ್ತಾರೆ. ಉಜ್ಜಾಡ್ತಾರೆ, ಒಂದು 2-3 ವರ್ಷ ಉಜ್ಜಾಡ್ತಾರೆ, ಬೇಗ ಫಾಸ್ಟಾಗಿ ಸೇಲ್ ಮಾಡ್ತಾರೆ. ಮತ್ತು ಇಲ್ಲಿ ತಂತಾರೆ, ಟ್ಯಾಕ್ಸ್ ಚೆಕ್ ಮಾಡೋಕೆ ಹೋಗ್ತಾರೆ. ಟ್ಯಾಕ್ಸ್ ಚೆಕ್ ಮಾಡಿದಾಗ 7-8 ಲಕ್ಷ ಬಂದಿರ್ತಾರೆ ಟ್ಯಾಕ್ಸ್ಗಳೆಲ್ಲ. ಯಾಕಂದರೆ ಅವೆಲ್ಲ ಹೊಸ ಮಾಡಲ್ ಗಾಡಿಗಳೇ ಬಂದಿರ್ತದೆ ಜಾಸ್ತಿ. ಎಲ್ಲ ಒಂದು 1920 ಈ ಆಜುಬಾಜಲ್ಲಿ ಬಂದಿರ್ತದೆ. ಟ್ಯಾಕ್ಸ್ ಆಬ್ವಿಯಸ್ಲಿ ಜಾಸ್ತಿ ಇರ್ತದೆ. ನೋಡೋಣ ಬಿಡು, ಒಂದು ಟೈಮ್ ಇರುತ್ತಲ್ಲ ಅಂದ್ಕೊಂಡು ಸುಮ್ಮನೆ ಓಡಿಸ್ತಾ ಇರ್ತಾರೆ. NOCಗೂ ಅಪ್ಲೈ ಮಾಡಿದ್ರೆ ಸುಮ್ಮನೆ ಓಡಿಸ್ತಾರೆ. ಅಪರೂಪಕ್ಕೆ RTO ಹೋದ್ರೆ ಹಿಡಿತಿರ್ತಾರೆ, ಫೈನ್ ಹಾಕ್ತಾಯಿರ್ತಾರೆ, ಸಮ್ಟೈಮ್ಸ್ ಸೀಸ್ ಮಾಡ್ತಾಯಿರ್ತಾರೆ, ಏನೋ ಮಾಡ್ತಿರ್ತಾರೆ. ಬಟ್ ಇಟ್ಸ್ ಹೈಲಿ ರಿಸ್ಕ್. ನಿಮ್ಗೆ ಹಂಗೂ ತೊಗೊಳ್ಳೇಬೇಕು ಅಂತಿದ್ರೆ ಬೆಟರ್ ನಿಮ್ಮ ಕರ್ನಾಟಕದಲ್ಲಿ ಕೂಡ ಒಳ್ಳೊಳ್ಳೆ ಪ್ರೈಸ್ ಪಾಯಿಂಟ್ನಲ್ಲಿ ನಿಮಗೆ ಲಕ್ಸುರಿ ವೆಹಿಕಲ್ಗಳು ಸಿಗುತ್ತೆ. ಬಟ್ ಲಕ್ಸುರಿ ವೆಹಿಕಲ್ಗಳಲ್ಲಿ ಡೈಲಿ ಕಮ್ಯೂಟರ್ಗೆ ಯೂಸ್ ಮಾಡೋಕ್ಕಾಗಲ್ಲ ಅದನ್ನು. ಯಾಕಂದರೆ ನಿಮ್ಗೆ ಅದು ಮೈಲೇಜ್ ತೀರಾ ಕಡಿಮೆ ಇರುತ್ತೆ, ಪರ್ಫಾರ್ಮೆನ್ಸ್ ಜಾಸ್ತಿ ಇರುತ್ತೆ. ಬಟ್ ಅಷ್ಟೇ ಕಾಸಕ್ಕೆ ತಕ್ಕಂಗೆ ಕಜ್ಜಾಯ ಖಂಡಿತ ಇದೆ, ಅದ್ರ ಬಗ್ಗೆ ಏನಿಲ್ಲ. ಸೊ ಯಾರನ್ನ ಅದು ತೊಗೋಬೇಡ ಅಂದರೆ ಪ್ರಾಪರ್ ರೀಸನ್ನ ಕಂಡುಹಿಡಿ. ಯಾಕಂದರೆ ಮೈಂಟೆನೆನ್ಸ್ ಕಾಸ್ಟ್ ಯಾವುದು ಜಾಸ್ತಿ ಇರುತ್ತೆ, ಏನಕ್ಕಿರುತ್ತೆ ಚೆಕ್ ಮಾಡಿ ಫಸ್ಟು. ಇದರಲ್ಲಿರೋ ಕ್ವಾಲಿಟಿ ಹಂಗಿರುತ್ತೆ, ಆ ಥರ ಇರ್ತದೆ. ಜರ್ಮನ್ ಕಾರ್ಡ್ಸ್ಗಳು, ಯುರೋಪಿಯನ್ ಕಾರ್ಡ್ಸ್ಗಳು, ಅಮೇರಿಕನ್ ಕಾರ್ಡ್ಸ್ ಎಲ್ಲನೂ ಅಷ್ಟೇ. ಇಟ್ಸ್ ಹೈಲಿ ಮೈಂಟೆನೆನ್ಸ್ ಇರುತ್ತೆ. ಬಿಕಾಸ್ ಅದರದ್ದು ಕ್ವಾಲಿಟಿನೂ ಕೂಡ ಹಂಗೆ ಗೇಜ್ ಇರುತ್ತೆ. ಇದೇ ಹೇರೇ ಹಾಕಬೇಕು, ನೈಟ್ರೋಜನ್ನೇ ಹಾಕಬೇಕು, ಅದರಲ್ಲೂ ಕೂಡ ಮಾಲಿಕ್ಯೂಲ್ಸು ಡಿಫ್ರೆನ್ಸ್ ಇರುತ್ತೆ, ಅದೇನೇ ಹಾಕಬೇಕು. ಯುರೋಪಿಯನ್ ಸ್ಟ್ಯಾಂಡರ್ಡ್ ನೈಟ್ರೋಜನ್ನೇ ಹಾಕಬೇಕು, ಅದೆಲ್ಲ ತುಂಬ ಇರುತ್ತೆ ಅದರಲ್ಲಿ. ಮತ್ತು ಇದೇ ಥರ ಫ್ಯೂಯಲ್ ಗೇಜೇ ಹಾಕಬೇಕು, ಇದೇ ಥರ ಫ್ಯೂಯಲ್ ಮೇಂಟೈನ್ ಮಾಡಬೇಕು, ಇದೇ ಥರನೇ ಆಯಿಲ್ ಹಾಕಬೇಕು, ಇದೇ ಗ್ರೀಡೇ ಹಾಕಬೇಕು. ನಮ್ಮಂಗೆಲ್ಲ 5W30 ಹಾಕೊಂಡು ಕೂತ್ಕೊಂಡ್ರೆ ಫುಲ್ಲಿ ಸಿಂಥೆಟಿಕ್ ಅಂತ ಹಾಕೊಂಡು ಕೂತ್ಕೊಂಡ್ರೆ ಆಯಿತು. ಅದಕ್ಕೆ ಸಪ್ರೇಟ್ ಹಾಕಬೇಕು. ಕೆಲವೊಂದು ಗಾಡಿಗಳನ್ನ ಇಲ್ಲಿ ಅದಕ್ಕೆ ಸರ್ವಿಸ್ ಸೆಂಟ್ರೇ ಇಲ್ಲ. ಸೊ ನಿಮ್ಗೆ ಅಲ್ಲಿಂದ ಕರೆಸ್ಬೇಕು. ನೋಡಿ ಎಷ್ಟೊಂದು ವೆಹಿಕಲ್ಗಳು, ಹೆಸರು ಹೇಳೋಕ್ಕೆ ಹೋಗೋದಿಲ್ಲ, ಎಷ್ಟೊಂದು ವೆಹಿಕಲ್ಗಳು ಇಲ್ಲಿ ಓಡಾಡ್ತಾ ಇದೆ ಇಂಡಿಯಾದಲ್ಲಿ. ದೆಹಲಿಯಲ್ಲಿದೆ, ಕೇರಳದಲ್ಲಿ ಜಾಸ್ತಿ ಇದೆ, ಬೆಂಗಳೂರಿನಲ್ಲಿ ಕೂಡ. ನೀವು UB ಸಿಟಿಗೆ ಹೋದ್ರೆ ತುಂಬ ವೆಹಿಕಲ್ಗಳು ಓಡಾಡುತ್ತೆ. ಜಯನಗರದಲ್ಲಿದೆ, ಸಾಕಷ್ಟು ಸದಾಶಿವನಗರ ಕಡೆ ಇದೆ, ತುಂಬ ಲಕ್ಸುರಿ ವೆಹಿಕಲ್ಗೆ ಹೆಸರೇ ಕೇಳಿರಲ್ಲ ನೀವು. ಏನೇನೇನು ನಮ್ಗೆ ಗೊತ್ತಿರೋಂಗೆ ಹೆಸರು ಲೆಕ್ಸಸ್ ಒಂದೇ ಸ್ವಲ್ಪ ಇವಾಗ ಲಕ್ಸುರಿಯಾಗೆ ಕೇಳಿಸ್ಕೊಳ್ತಾ ಇರೋದು. ಕಿಯಾ ಒಂದು ಸ್ವಲ್ಪ ರಿಸೈತೆ, ಅದು ಹೊರಟೈತೆ. ಈಗ ಲೆಕ್ಸಸ್ ಅದೇ ಸ್ವಲ್ಪ ಅನಿಸುತ್ತೆ. ಬಟ್ ಅದ್ರ ಅಪ್ನಂತ ಗಾಡಿಗಳು ಇದೆ ನಮ್ಮ ಬೆಂಗಳೂರಲ್ಲೇ ಬೇಜಾನು ಓಡಾಡುತ್ತೆ. ಯಾವಾಗ ನೋಡಬೇಕಂದ್ರೆ UB ಸಿಟಿಗೆ ಭಾನುವಾರ ಶನಿವಾರ ಹೋಗ್ಬಿಟ್ಟು ಬಂದು ಕಾಣಿಸುತ್ತೆ. ಸೊ ಇದರ ವೆಹಿಕಲ್ಗಳು ಚೆನ್ನಾಗಿರುತ್ತೆ, ಆ್ಯಕ್ಚುಲಿ ಚೆನ್ನಾಗಿರುತ್ತೆ, ಸೀರಿಯಸ್ಲಿ ಚೆನ್ನಾಗಿರುತ್ತೆ. ಒಂಥರ ಮಜಾ ಇರುತ್ತೆ ಗಾಡಿ. ಜೀವನದಲ್ಲಿ ನೀವೇನಾದ್ರೂ ಚೆನ್ನಾಗಿ ಅಚೀವ್ ಮಾಡಿ, ಚೆನ್ನಾಗಿ ಇನ್ಕಮ್ ಮಾಡಿ, ಸಾಕಾಗುವಷ್ಟು ದುಡ್ಡು ನಿಮ್ಮ ಹತ್ರ ಬಂದರೆ ಖಂಡಿತ ತಗೊಳ್ಳಿ. ಯಾಕಂದರೆ ಅದ್ರ ಮಜಾ ಬೇರೆ. ನಾನೊಂದು 4-5 ಸಲ ಮಜಾ ನೋಡಿದ್ದೀನಿ. ನನ್ನ ಹತ್ರ ಓನಿಲ್ಲ ಸರಿನಾ, ಬಟ್ ನಾನು ಓಡಿಸಿದ್ದೀನಿ, ಸುಮಾರು ದಿವಸ ನಾನು ಇಟ್ಕೊಂಡಿದ್ದೀನಿ. ಬಟ್ ಅದ್ರದ್ದು ರಿಯಲ್ ಮಜಾ ನೀವು ನೋಡಬೇಕಂದ್ರೆ ನೀವು ಓನ್ ಮಾಡಬೇಕು. ಯಾರ್ದೋ ಗಾಡೀಲಿ ಇಸ್ಕೊಳ್ಳೋದಕ್ಕಿಂತ ನಾನು ಇಸ್ಕೊಂಡಿದ್ದೀನಿ, ಬಟ್ ಅದು ನನಗೆ ಗಿಲ್ಟ್ ಇದೆ. ಬಟ್ ನನ್ನ ಹತ್ರ ದುಡ್ಡು ಇಲ್ಲ ಸರಿನಾ, ಅದಕ್ಕೆ ಅಫೋರ್ಡ್ ಮಾಡೋಷ್ಟು ದುಡ್ಡು ಇಲ್ಲ, ಆಗಿಲ್ಲ, ಈಗಲೂ ಇಲ್ಲ, ನನಗೆ ಬೇಕಾಗೂ ಇಲ್ಲ ಫಸ್ಟ್ ಆಫ್ ಆಲ್. ಬಟ್ ಎಕ್ಸ್ಪೀರಿಯೆನ್ಸ್ ಅದು ಮಾಡಿದ್ದೀನಿ. ಆ ಎಕ್ಸ್ಪೀರಿಯೆನ್ಸಿಂದ ಹೇಳ್ತಾ ಇದ್ದೀನಿ, ಸೂಪರ್.
ಜೀವನದಲ್ಲಿ ಒಂದು ಸಲ ಆದ್ರೂ ಈ ಥರ ವೆಹಿಕಲ್ಗಳನ್ನ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಯಾವಾಗ ಅದೇ ಮಹೇಂದ್ರ, ಅದೇ ಟಾಟಾ, ಅದೇ ಹೊಂಡೈ, ಅದೇ ಸುಜುಕಿ, ಅಯ್ಯೋ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಜೀವನದಲ್ಲಿ ಇವೆಲ್ಲ ಮಜಲುಗಳ್ನ ಅನುಭವಿಸ್ಬೇಕು. ಸೊ ಅದಕ್ಕೆ ಯಾರಿಗಾನ ಈ ಥರ ಅವಕಾಶಗಳು ಸಿಕ್ಕಾಗ ಮಿಸ್ ಮಾಡೋಕ್ಕೋಗ್ಬಿಡಿ, ತೊಗೊಂಬಿಡಿ. ಮಸ್ತಾಗಿರ್ತದೆ, ಫಂಟಾಸ್ಟಿಕ್ ಆಗಿರ್ತದೆ, ಫಿನಾಮಿನಲ್. ಜೀವನದಲ್ಲಿ ಒಂದು ಸಲ ಆದ್ರೂ ಲ್ಯಾಂಬೋರ್ಗಿನಿ ಓಡಿಸಿ ಸಖತ್ತಾಗಿರ್ತದೆ. ಅದು ಎಕ್ಸ್ಪೀರಿಯೆನ್ಸ್ ಬೇಕು. ಡ್ರೈವರ್ ಆಗಾರ ಸೇರ್ಕೊಂಬಿಡಿ, ಹಂಗೆ ಮಾಡೋಕ್ಕೋಗ್ಬೇಡಿ. ಸುಮ್ಮನೆ ಹೇಳಿದೆ, ನಾನು ಯಾವಾಗೋ ಅಲ್ಲಿಂದ ಇಲ್ಲಿಗೆ ಪಿಕಪ್ ಮಾಡಿ ತಗೊಂಬಂದುಬಿಟ್ಟೆ ಅಷ್ಟೇ. ಅದೇ ನಂಗೆ ಇವತ್ತಿಗೂ ಅದು ನೆನೆಸ್ಕೊಂಡ್ರೆ ಇವತ್ತಿಗೂ ನನಗೆ ಮಜಾ ಅನಿಸುತ್ತೆ. ಅಷ್ಟು ಫೀಲಿಂಗ್ಸ್ ಸಿಕ್ಕಿದೆ, ಅಷ್ಟು ಎಕ್ಸ್ಪೀರಿಯೆನ್ಸ್ ಸಿಕ್ಕಿದೆ. ಮೊದಲನೇ ಸಲ 18 ಕಿಲೋಮೀಟ್ರ್ ಓಡಿಸಿದ್ದು. 18 ಕಿಲೋಮೀಟ್ರಿಗೆ ನನಗೆ ಗೊತ್ತಿರೋ ಒಂದು 4 ಲೀಟ್ರ್ 5 ಲೀಟ್ರ್ ಪೆಟ್ರೋಲ್ ಖಾಲಿ ಆಗಿಬಿಟ್ಟಿತ್ತು. ಅದಕ್ಕೆ ಬೇರೆ ಗ್ರೇಡ್ ಪೆಟ್ರೋಲೇ ಹಾಕಬೇಕು. ಅದೆಲ್ಲ ಯಪ್ಪ, ಅದಕ್ಕೆ ಭಯ ಆಗುತ್ತೆ. ಬಟ್ ನನಗೂ ನೋಡ್ತೀವಿ ಒಂದು ಸಲ ತೊಗೊಳ್ಳೋಣ ಅಂತ ಆಸೆ ಆಗುತ್ತೆ. ಬೇಡ ದೇವರು ಬೇಡ. ಏನನ್ಸುತ್ತೆ ನಿಮಗೆ, ತೊಗೊಳ್ತೀರಾ?